ಹೆಸರೇನೋ ರಾಮ ಅಂತ ಒಳ್ಳೆ ಹೆಸರೇ ಇಟ್ಕೊಂಡಿದ್ಯಾ, ಮಾಡೋದೆಲ್ಲ ರಾವಣನ್ ಕೆಲ್ಸ. ನೀವು ಮಾತ್ರ ವಿಡೋ ಆಗಿ ಸುಮಂಗ್ಲಿ ಅಂತ ಹೆಸರಿಟ್ಕೊಂಡಿಲ್ವಾ? ಏನೋ ನನಗೆ ಕೌಂಟ್ರ್ ಕೊಡ್ತಿದ್ಯಾ? ಏನ್ ಮನೆ ಹಾಳು ಕೆಲಸ ಮಾಡಿ ಬಂದಿದ್ಯಾ? ಪೊಲೀಸ್ನವರು ನಿನ್ನ ಹುಡುಕ್ತಿದ್ದಾರೆ. ಅದು ಅದು ಹೇ, ಹೇಳು ಹೇಳು. ಕಳ್ತನ ಮಾಡಿದ್ಯಾ? ಕಿಡ್ನಾಪ್ ಮಾಡಿದ್ಯಾ? ಕೊಲೆ ಮಾಡಿದ್ಯಾ? ಏನ್ ಮಾಡ್ದೆ ಹೇಳು ಹೇಳು, ಬಾಯ್ ಬಿಡು. ನಾನೇನಾದ್ರೂ ಮಾಡಿದೀನಿ, ನಿಮ್ಗೆ ಯಾಕೆ? ನಮಗ್ ಯಾಕ? ನಿನಗೋಸ್ಕರ ನಮ್ಮ ಮನೆಗೆ ಪೊಲೀಸ್ನವ್ರು ಬಂದಿದ್ರು. ಆ SI ತಂದಿದ್ ನಿನ್ ಫೋಟೋನ ನಮ್ ಮನೇಲಿ ಯಾರಾದ್ರೂ ನೋಡಿದ್ರೆ ಇಷ್ಟೊತ್ತಿಗೆ ನೀನು ಸ್ಟೇಷನ್ ಅಲ್ಲಿ ಇರ್ತಿದ್ದೆ. ಮರ್ಯಾದೆಯಾಗಿ ಹೇಳು, ಏನ್ ತಪ್ಪು ಮಾಡಿದ್ಯಾ? ಅವ್ನೇನ್ ಮಾಡಿದ್ರೆ ನಮ್ಗೇನ ಆಂಟಿ? ಅವ್ನ್ ನಿಜ ಏನೋ ಅಂತ ಕೇಳಿ. ಇವಂದರಿದ್ರ ನಮ್ಗೆ ಯಾಕೆ? ಆ ನಿಜ ಏನು ಅಂತ ಹೇಳು. ಅದು 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 ಹೇಳ್ತೀಯೋ ಇಲ್ಲ ಪೊಲೀಸ್ನವರ ಒಳಗ್ ಕರೀಲ? ಬೇಡ ಬೇಡ, ಹೇಳ್ತೀನಿ. ಹೇಳು 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 ಹೇಳು, ಅದೇನ್ ನಿಜ ಹೇಳು. ನಾಳೆ ನಾಳೆ ಖಂಡಿತ ಹೇಳ್ತೀನಿ. ಮತ್ತೆ ನಾಳೆ ಅಂತಿದ್ಯಲ್ಲೋ? ಈ ಒಂದ್ ರಾತ್ರಿ ಇಲ್ಲಿದ್ದು ನಾಳೆ ನಿಜ ಹೇಳಿ ಹೋಗ್ಬಿಡ್ತೀನಿ. ರಾತ್ರಿ ಇಲ್ಲಿದ್ದು ಏನ್ ಮಾಡ್ತೀಯಾ? ನಾಳೆ ನಿಜ ಹೇಳ್ತೀನಿ ಅಂತಿದ್ದೀನಲ್ಲ. ಇವಾಗ ಹೇಳ್ಬೋದಲ್ಲ. ಇವಾಗ ನಾನು ನಿಜ ಹೇಳಿದ್ಮೇಲೆ ನನ್ನ ಅವಶ್ಯಕತೆ ಇಲ್ಲ ಅಂತ ನೀವುಗಳು ಪೊಲೀಸ್ ಹಿಡ್ಕೊಟ್ಬಿಟ್ರೆ? ಮನೆ ಹಾಳಾದ್ರೂ ನಿನಗೂ ಬುದ್ಧಿ ಇದೆಯಪ್ಪೋ. ನಾಳೆ ನಿಜ ಹೇಳಲೇಬೇಕು, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಇಲ್ಲ, ನನ್ನ ಮಾತು ತಪ್ಪಲ್ಲ, ಪ್ರಾಮಿಸ್. ಸರಿ, ರೆಸ್ಟ್ ತಗೋ, ನಡಿಯೇ, ಬಿದ್ಕೋ, ನಡಿ. ಏನಂಟಿ ಇವನು? ಆ ನಿಜ ಏನು ಅಂತ ಹೇಳ್ತೀರಾ? ಟಿವಿ ಸೀರಿಯಲ್ ತರ ಸತಾಯಿಸ್ತಿದಾನಲ್ಲ. ಇವನೇನೋ ಪ್ಲಾನ್ ಮಾಡ್ತಿದ್ದಾನೆ ಕಣೆ. ಈ ಒಂದು ರಾತ್ರಿ ಇಲ್ಲೇ ಇರ್ತೀನಿ ಅಂತಿದ್ದಾನೆ ಅಂದ್ರೆ ಈ ರಾತ್ರಿ ಅವನ್ ಏನೋ ಮಾಡಕ್ ಹೊರಟಿದ್ದಾನೆ. ಏನ್ ಮಾಡಕ್ ಹೊರಟಿದಾನ ಆಂಟಿ? ಏನೋ ಡೀಲ್ ಅನ್ನಲ್ಲ. ಮನೇಲಿ ಡೀಲ, ಹೊರಗ್ ಡೀಲ? ಅದೇ ಗೊತ್ತಾಗ್ತಿಲ್ಲ. ಈ ರಾತ್ರಿ ಅವನ್ ಏನ್ ಮಾಡ್ತಾನೋ ಗೊತ್ತಿಲ್ಲ. ಸರಿ ಸರಿ ನಡಿ. ಹೇಗಾದ್ರೂ ಈ ರಾತ್ರಿ ಹೊಸ ಕೆಲಸನ ಪೂರ್ತಿ ಮಾಡಬೇಕು. Johnny, yes, Papa. Eating sugar, no, Papa. Telling lies, no, Papa. Open your mouth, ha ha ha. ಗುಡ್. ಸರಿ, ನೆಕ್ಸ್ಟ್ ಹೇಳು. Twinkle, twinkle, little star, how I wonder what you are. Up above the world so high, like a diamond in the sky. ಗುಡ್ ಗರ್ಲ್. 2 times ಬರಿಬೇಕು, ಆಯ್ತಾ? ಏನು ಆಗ್ಲೇ ಕಳಿಸ್ತಿದ್ಯಾ? ನೀನ್ಯಾಕೆ ಹಾಗಿದ್ಯಾ? ನಮಗ್ ನಿದ್ದೆ ಬರ್ತಿದೆ, ನಾವು ಮಲ್ಕೋತೀವಿ. ಬೇಡ, ಇನ್ನೊಂದು ½ an hour ಓದಬೇಕು. ನಿದ್ದೆ ಬರ್ತಿದ್ರೆ ಹೇಗೆ ಓದೋದು? ನಿದ್ದೆನ ತಡ್ಕೊಂಡು ಓದಬೇಕು. ತಲೆ ನೋವು ಬರುತ್ತೆ. ಏನೂ ಬರಲ್ಲ. ಇನ್ನೊಂದು 2 days ನಿಮಗೆ ಟೆಸ್ಟ್ ಇದೆ. ಆ ಟೆಸ್ಟಲ್ಲಿ ಪಾಸ್ ಆದ್ರೇನೆ ನೀವು ಸ್ಕೂಲಿಗೆ ಹೋಗ್ಬೋದು. ನೆನ್ಪಿದೆ ತಾನೆ?
ನೀವಿಬ್ರು ಓದಿ ಟೆಸ್ಟಲ್ಲಿ ಪಾಸ್ ಆದ್ರೇನೆ ನಾನು ನಿಮ್ಮಮ್ಮ ಆಗಿ ಪಾಸ್ ಆಗೋದು. ನೀವು ಫೇಲ್ ಆದರೆ ನಾನು ಫೇಲ್ ಆದಂಗೆ. ಹೊಸವ್ರೆ, ಮಕ್ಕಳು ಮಲ್ಗಿದ್ರಾ? ಈಗ ತಾನೇ ಮಲ್ಕೊಂಡ್ರಿ ರೀ. ನೀವು ಇವತ್ತು ರಾತ್ರಿ ಮಕ್ಕಳ ಜೊತೆನೇ ಮಲ್ಕೊಳ್ಳಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗ್ರಿ? ಒಂದು ಇವೆಂಟ್ ಇದೆ, ಹೋಗಬೇಕು. ನಿಮಗೆ ಯಾವ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇದೆ ರೀ. ಅವನ ಬಗ್ಗೆ ನಿಮಗೆ ಹೇಗೆ ಹೇಳೋದು? ಓಕೆ. ಅಖಿಲ್, ಭಾಸ್ಕರಣ್ಣ, ಅಮ್ಮ, ಹೋಗೋಣ ಅಣ್ಣ, ಹೋಗೋಣ ಅಖಿಲ್. ಏನಾಯ್ತಾ ಬಿ? ಮೂವರು ಹೊರಟಿದ್ದೀರಾ? ಹೌದದ್ಕೆ. ಮನೇಲೊಬ್ರು ಇಲ್ದೆ ಮೂವರು ಹೋಗೋದೇನಬಿ? ನಿಮ್ಮಪ್ಪ ಕೂಡ ಮನೇಲಿಲ್ಲ, ರಾತ್ರಿ ಪೂರ್ತಿ ಮನೇಲಿ ಗಂಟಿಕ್ಕಿಲ್ದೇ ಇದ್ರೆ ಹೇಗೆ? ಇದು ತುಂಬ ದೊಡ್ಡ ಇವೆಂಟ್ ಅಮ್ಮ. ಪೊಲಿಟಿಕಲ್ ಲೀಡರ್ಸ್ ಗೆಟ್ ಟುಗೆದರ್ ಪಾರ್ಟಿ, ತುಂಬ ಕೆಲಸಗಳನ್ನ ನೋಡ್ಕೋಬೇಕು. ಅದಕ್ಕೆ ನಾವು ಮೂವರು ಹೋಗಬೇಕು. ಇವಾಗ ನನ್ನಿಂದ ಹೇಗೆ ತಪ್ಪಿಸ್ಕೋತೀಯ ವಸು? ಹಾಗಲ್ಲ ಅಬಿ, ಮನೇಲಿ ಮಾವ ನೀವು ಇಲ್ದೆ ನಾವ್ ಯಾವತ್ತೂ ಇರ್ಲಿಲ್ಲ. ಏನಾದ್ರೂ ಸಮಸ್ಯೆ ಬಂದ್ರೆ ಹೇಗೆ? ಹೌದಬಿ, ಮನೇಲಿ ಯಾರಾದ್ರೂ ಒಬ್ರಿರಿ. ಅಯ್ಯಯ್ಯೋ, ಗಂಡಸ್ರೆಲ್ಲ ಹೊರಗಡೆ ಹೋಗ್ತಿದಾರ. ಅಲ್ದೆ ಈ ಮನೇಲಿ ಆ ಹಾಳದವನ್ ಬೇರೆ ಇದ್ದಾನೆ. ನನಗ್ ತುಂಬಾ ಭಯ ಆಗುತ್ತೆ. ಅವನು ನಿನಗೆ ಭಯ ಪಡ್ಬೇಕೆ ಹೊರತು ನೀನ್ ಯಾಕೆ ಅವನಿಗೆ ಭಯ ಪಡ್ತೀಯಾ? ಅಣ್ಣ, ನೀನು ಇಲ್ಲೇ ಇರೋ, ನಾನು ಅಖಿಲ್ ಹೋಗ್ತೀವಿ. ಇವ್ರು ಯಾಕಬಿ? ಅಂದ್ರೆ ಏನೇ, ನನ್ ಗಂಡ್ಸಲ್ವಾ? ಹೌದಬಿ, ನೀನು ಅಖಿಲೋ ಇದ್ರೆ ಒಳ್ಳೇದು. ನಾನು ಕಂಪಲ್ಸರಿ ಹೋಗ್ಲೇಬೇಕಮ್ಮ. ಅಲ್ಲಿ ಅಖಿಲು ಕೂಡ ಬೇಕು. ಹಾಗೆ ನೋಡಿದ್ರೆ ಅಣ್ಣ ಕೂಡ ಬೇಕಾಗತ್ತೆ. ಓಕೆ, ಒಂದು ಕೆಲಸ ಮಾಡ್ತೀನಿ. ಅಲ್ಲಿ ಹೋಗಿ ಎಲ್ಲ ಅರೇಂಜ್ಮೆಂಟ್ನ ಚೆಕ್ ಮಾಡಿಕೊಂಡು ಇವೆಂಟ್ ಸ್ಟಾರ್ಟ್ ಆಗ್ತಾ ಇದ್ದಾಗೆ ನಾನು ಬಂದ್ಬಿಡ್ತೀನಿ. ಅಣ್ಣ ಅಖಿಲ್ ಅಲ್ಲೇ ಇರ್ತಾರೆ. ಇದು ಓಕೆನಾ? ಸರಿ, ಹಾಗಾದ್ರೆ ಹೋಗ್ ಬನ್ನಿ. ಆದಷ್ಟು ಬೇಗ ಮನೆಗೆ ವಾಪಸ್ ಬರಕ್ ಟ್ರೈ ಮಾಡಿ ಅಬಿ. ಶೋರತ್ಗೆ ಹೊಸವ್ರೆ, ಹೋಗಿ ಬರ್ತೀನಿ. ಮಕ್ಕಳು ಹುಷಾರು. ನಿನ್ನ ನಾಳೆ ಬೆಳಗ್ಗೆ ಬಂದು ವಿಚಾರಿಸ್ಕೋತೀನಿ. ಓಕೆನಾ ಹಾರಿಕಾ? ಲೇ, ನಾನಿಲ್ಲೇ ಇದೀನೋ. ನೀ ನಮ್ಮ ಬೆಡ್ರೂಮ್ ಕೂಡ ಬರ್ತೀಯಲ್ಲ, ಕಬ್ಬೊಮ್ಮೆ ಹಡ್ಡಿ ಥರ. ಬಾಯ್. ಆದಷ್ಟು ಬೇಗ ಊಟ ಮಾಡಿ ಎಲ್ರು ಮಲ್ಕೊಳ್ಳಿ. ದೇವ್ರೆ, ಈ ರಾತ್ರಿ ವಸು ಹತ್ರ ಕೆಲ್ಸ ಆಗ್ಬೇಕು ಅನ್ಕೊಂಡೆ. ಗಂಡಸ್ರನ್ನೆಲ್ಲ ಹೊರಗೆ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ಯಲ್ಲ, ಥ್ಯಾಂಕ್ ಯು.
ಏನಾದ್ರೂ ಒಂದು ಮಾಡಲೇಬೇಕು. ನಂಗೆ ಭಯ ಆಗ್ತಿದೆ ಅಕ್ಕ. ಭಾವ ಅಖಿಲ್ ಯಾರೂ ಮನೇಲಿಲ್ಲ. ಅವನೇನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ. ಹೆದರ್ಬೇಡ ವಸು, ನಿನ್ ಜೊತೆ ನಾನಿದ್ದೀನಿ. ಅವನು ಒಳ್ಳೆಯವನಲ್ಲ ಅಕ್ಕ. ಅವನ ಮಾತನ್ನು ಕೇಳ್ತಿದ್ರೆ ಭಯ ಆಗತ್ತೆ. ಯಾವ ಲೆವೆಲ್ಗಾದ್ರೂ ಇಳಿತಾನಕ್ಕ ಅವನು. ಬಂಡ ಧೈರ್ಯ ಅವನೊಬ್ನಿಗೇನಾ, ನಮ್ಗಿಲ್ವಾ? ಹೆಣ್ಮಕ್ಳು ನಾವೇನ್ ಮಾಡಕ್ಕಾಗತ್ತೆ ಅಕ್ಕ? ಮನಸ್ ಮಾಡಿದ್ರೆ ಹೆಣ್ಮಕ್ಳು ಏನ್ ಬೇಕಾದ್ರೂ ಮಾಡ್ಬೋದು. ಶಕ್ತಿಗೆ ಪ್ರತಿರೂಪ ಆಗಿರೋ ಆದಿಶಕ್ತಿ ಕೂಡ ಹೆಣ್ಣೆ. ಬಳೆ ಹಾಕೊಳ್ಳೋ ಕೈಗಳೇ ಹಿಂದೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಿದ್ದು. ಇವಾಗ ಲಾಠಿ ಹಿಡ್ಕೊಂಡು ಪೊಲೀಸ್ ಆಗಿ, ಗನ್ ಹಿಡ್ಕೊಂಡು ಸೋಲ್ಜರ್ಸ್ ಆಗಿ. ತಗೋ. ಚಾಕು ಯಾಕಕ್ಕ? ಅಮ್ನೋರ್ಗಾದ್ರೂ ಆಯುಧ ಬೇಕು ವಸು. ಅವನೇನಾದ್ರೂ ಕೆಟ್ಟದ್ ಮಾಡಿದ್ರೆ ಚುಚ್ಚು ಬಿಡೋಣ. ಚುಚ್ಚಿಬಿಡದ? ಇನ್ನೇನು, ಅವನಿಗೆ ಶರಣಾಗ್ಬೇಕಾ? ಏನಕ್ಕ ಯಾವಾಗ್ಲೂ ಸಾಫ್ಟ್ ಆಗಿ ಕಾಣಿಸೋ ನೀನು ಇಷ್ಟು ವೈಲೆಂಟ್ ಆಗಿದ್ಯಾ? ಇರ್ಬೇಕು ವಸು. ನಾವು ಭಯ ಪಟ್ರೆ ಭಯ ಪಡಿಸ್ತಾರೆ, ಎದುರ್ಸ್ ನಿಂತ್ರೆ ಬಾಲ ಮುದುರ್ಕೋತಾರೆ. ವಸು, ಈ ಕಾರನ ನಿನ್ ಹತ್ರ ಇಟ್ಕೋ. ಅವನ್ ಬಂದ್ರೆ ಮೊದ್ಲು ಕಣ್ಣಿಗೆ ಖಾರ ಹಾಕು, ಆಮೇಲೆ ಚಾಕುವಿಂದ ಚುಚ್ಚಿಬಿಡು. ಆತ್ಮರಕ್ಷಣೆ ಅಪರಾಧ ಅಲ್ಲ ವಸು, ನಾವು ಜೈಲಿಗೂ ಹೋಗಲ್ಲ. ಅಕ್ಕ ನಂಗೆ ಭಯ ಆಗ್ತಿದೆ ಅಕ್ಕ. ಇವತ್ ರಾತ್ರಿ ನಾವಿಬ್ರು ಒಂದೇ ರೂಮ್ನಲ್ಲಿ ಮಲ್ಕೋತಿದೀವಿ. ನಿಂಗೇನು ಆಗ್ದಾಗೆ ನಾನ್ ನೋಡ್ಕೋತೀನಿ. ತಗೋ. ನಡಿ. ಛೇ, ಇಬ್ರು ಒಂದೇ ರೂಮ್ಗೆ ಹೋಗ್ತಿದಾರಲ್ಲ. ಇವಾಗ ಅವಳನ್ನ ಹೊರಗೆ ಹೇಗಪ್ಪ ಕರ್ಸೋದು?
ಬನ್ನಿ. ಇವ್ನು ನನ್ನ ಕರೀತಿದ್ದಾನೆ. ಅಪ್ಪಿ ತಪ್ಪಿ ನನ್ ಮೇಲೆ ಮನ್ಸಾಗಿದ್ಯಾ ಅವನ್ಗೆ? ಬನ್ನಿ ಬನ್ನಿ. ಇಷ್ಟು ಸಲ ಕರೀತಿದ್ದಾನಲ್ಲ, ನನ್ನ ಅಂದಕ್ಕೆ ಬಿದ್ದೋಗಿರ್ಬೇಕು. ಏನೋ ನನಗೆ ಸನ್ನೆ ಮಾಡ್ತೀಯಾ? ನಾನು ಇಷ್ಟು ಅಂದವಾಗಿದ್ದ ಮಾತ್ರಕ್ಕೆ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಯಪ್ಪ, ನೀವು ಅತಿಲೋಕ ಸುಂದರಿ ನೋಡಿ. ಅಂದ್ರೆ ನಾನು ಅಂದವಾಗಿಲ್ವಾ? ಮಂದವಾಗಿದ್ದೀರಾ. ಹಲ್ಲು ಉದುರಿಸ್ಬಿಡ್ತೀನಿ ಮಗನೇ. ಯಾಕೆ ಕರ್ದೆ ಹೇಳ್ ಸಾಯಿ. ನೀವು ನಂಗೊಂದು ಸಹಾಯ ಮಾಡಬೇಕು. ಏನ್ ಮಾಡ್ಬೇಕು? ನಾನು ವಸು ಹತ್ರ ಮಾತಾಡಬೇಕು. ನಮ್ಮನೆ ಸೊಸೆ ಹತ್ರ ನಿನ್ಗೇನೋ ಕೆಲ್ಸ? ಸಣ್ಣ ಕೆಲಸ ಇದೆ. ಏನ್ ಕೆಲ್ಸ? ಅದೆಲ್ಲ ನಿಮ್ಗೆ ಯಾಕ್ರಿ? ನಾನು ನಿಮಗೆ ನಿಜ ಹೇಳ್ಬೇಕಾ ಬೇಡವಾ? ಹೇಳ್ಬೇಕು. ಆದ್ರೆ ವಸು ಪಾವನಿ ರೂಮಲ್ಲಿದ್ದಾಳೋ? ನೀವು ಆ ದೊಡ್ಡ ಸೊಸೆನ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ನಾನು ವಸು ಹತ್ರ ಮಾತಾಡ್ತೀನಿ. ಏನೋ ನನ್ನ ಹತ್ರ ಮಾಡಬಾರದ್ ಕೆಲಸ ಮಾಡಿಸ್ತಿಲ್ಲ ತಾನೇ? ಛೇ ಸುಮ್ಮನೆ ಮಾತಾಡಕ್ರಿ, ಬೇರೆ ಏನು ಮಾಡಲ್ಲ. ಅದರಲ್ಲೂ ಆ ಗಯ್ಯಾಳಿನ ಯಾರೇನ್ ಮಾಡ್ತಾರೆ? ಅದೇನೋ ನಿಜಾನೇ ಬಿಡು. ಹಾಗಾದ್ರೆ ಹೋಗಿ ಕರೀರಿ. ಮತ್ತೆ ಲೇಟ್ ಆದ್ರೆ ನಿಮ್ಮ ಅಳಿಯ ಬಂದ್ಬಿಡ್ತಾರೆ. ಹೌದೌದು, ಅಭಿ ಯಾವಾಗ ಬೇಕಾದ್ರೂ ಬರ್ಬೋದು. ಸ್ವಲ್ಪ ವೇಟ್ ಮಾಡು. ಇವಾಗ ನನ್ನಿಂದ ಹೇಗ್ ತಪ್ಪಿಸ್ಕೋತೀಯ ವಸು? ಹಾರಿಕಾ, ಏನ್ ಆಂಟಿ? ಎಲ್ಲಿ ಹೋಗ್ತಿದ್ಯಾ? ನಿದ್ದೆ ಬರ್ತಿದೆ, ಹೋಗಿ ಮಲ್ಕೋತೀನಿ. ನೀನೊಬ್ಳೆ ಮಲ್ಕೋತೀಯಾ? ಈ ಮನೇಲಿ ಕ್ರಿಮಿನಲ್ ಇದ್ದಾನೆ. ಇದ್ರ ನಂಗೇನು? ನಂಗೇನಾ? ಅಲ್ವೇ, ಅವ್ನ್ ದೊಡ್ಡ ಮನೆ ಹಾಳ ಅನ್ನೋದು ಗೊತ್ತಿಲ್ಲ ನಿನ್ಗೆ. ಆದ್ರೆ ಅವ್ನ್ ನಿನ್ನೇನಾದ್ರೂ ಮಾಡಿದ್ರೆ? ನಾನು ಕರಾಟೆಲಿ ಬ್ಲ್ಯಾಕ್ ಬೆಲ್ಟು. ನನ್ ತಂಟೆಗೇನಾದ್ರೂ ಬಂದ್ರೆ ಅವ್ನ್ ಮೂಳೆನ ಮುರ್ದಾಕ್ಬಿಡ್ತೀನಿ. ಅಯ್ಯೋ ನಿನ್ನ ಹತ್ರ ಈ ಟ್ಯಾಲೆಂಟ್ ಬೇರೆ ಇದೆಯಾ? ಅದ್ ಹಾಗಲ್ವೇ, ಪಾಪ ಪಾವನಿ ಭಯ ಪಡ್ತಿರ್ತಾಳೆ. ಅವಳ ಜೊತೆ ಹೋಗಿ ಮಲ್ಕೋಬೇಕು. ನೀನೇ ಮಲ್ಕೋಬೋದಲ್ಲ. ನಾನು ನಿಮ್ಮ ಅತ್ತೆ ಹತ್ರ ಮಲ್ಕೋತೀನಿ. ವಸು ಅಕ್ಕ ಇದ್ದಾಳಲ್ಲ, ಅವಳಿಗೊಂದು ದೊಡ್ಡ ಕಥೆ ಇದೆ. ಪಾವನಿ ಅಕ್ಕ ಕೂಡ ಅಲ್ಲೇ ಮಲ್ಕೋಬೋದಲ್ಲ. ಅಯ್ಯೋ, ಚಿಕ್ಕೋಳಿದ್ದಾಗ ಕ್ವಶನ್ ಬ್ಯಾಂಕ್ ತಿಂದಿದ್ಯಾ? ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ಯಾ? ನಿಂಗೊಂದು ವಿಷಯ ಹೇಳ್ತೀನಿ ಕೇಳು. ಆ ರಘು ಇದಾನಲ್ಲ, ಅವ್ನ್ ವಸು ಜೊತೆ ಮಾತಾಡ್ಬೇಕಂತೆ. ಹಾ, ವಸು ಜೊತೆ ಪಾವನಿ ಇದ್ದಾಳೆ. ಇವಾಗ ನೀನ್ ನಿಮ್ಮ ಅತ್ತೆ ಹತ್ರ ಹೋಗಿ, ನಿನಗ್ ಭಯ ಆಗ್ತಿದೆ, ಪಾವನಿನ ಜೊತೆಯಾಗಿರೋಕ್ ಹೇಳಿ ಅಂತ ನಿಮ್ಮ ಅತ್ತೆ ಹತ್ರ ಹೇಳ್ಬೇಕು. ಯಾಕೆ ಹೇಳ್ಬೇಕು? ಅವನು ವಸು ಹತ್ರ ಮಾತಾಡಿದ್ಮೇಲೆ ನಮ್ಗೆ ನಿಜ ಹೇಳ್ತಾನಂತೆ. ಅವ್ನ್ ವಸು ಹತ್ರ ಮಾತಾಡ್ಬೇಕು ಅಂದ್ರೆ ಪಾವನಿ ವಸು ಹತ್ರ ಇರಬಾರ್ದು. ಅರ್ಥ ಆಯ್ತು. ಆದ್ರೆ ಅವನು ವಸು ಅಕ್ಕನ ಹತ್ರ ಏನ್ ಮಾತಾಡ್ತಾನೆ? ಮತ್ತೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ಯಾ? ಹಾಳಾದವನು ವಸು ಹತ್ರ ಏನ್ ಮಾತಾಡ್ಸತ್ರ ನಮಗೇನು? ನಮಗ್ ಬೇಕಾಗಿರೋದು ನಿಜ ಅಷ್ಟೇ. ಹೌದಲ್ವಾ? ನಡಿ ಅತ್ತೆ ಹತ್ರ ಹೋಗೋಣ. ಆ ಕಡೆ ಅಲ್ವೇ, ಈ ಕಡೆ ನಡಿ.